ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಟ್ರೇನಪ್ಪ ಅಂದ್ರೆ ಟ್ರಿಪ್ಪಿಗೆ ಹೋಲತ್ತೀವಿ. ಈ ದಿನ ನಿಂತು ಅಂದ್ಕೊಂಡಿದ್ದೆವು, ಬಟ್ ಹೋಗ್ಬೇಕಂತ ಈಗ ಆಯ್ತದು. ಟೋಟಲ್ 6 ಜನ ಅಂತ ಅಂದ್ಕೊಂಡಿದ್ದೆವು, ಬಟ್ ಹಿಂಗೆ ಮಾಡಿ 3 ರೆಡಿ ಆಗಿವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರಾಯಲಸೀಮಾ ಟ್ರೈನ್ ಅದು ಈಗ ಹೋಗ್ಬೇಕು. ಆಲ್ರೆಡಿ ನಮ್ಮ ಫ್ರೆಂಡ್ ಬಂದು ಕುಂತಾನ, ಇನ್ನೊಬ್ಬ ಬರವನ. ಅವ್ನು ಬಂದನಂದ್ರೆ ಸೀದಾ ಹೋಗೋದು. ಬಂದವು ರೋಡಿಗೆ ಆಟೋ ಸಲಕ್ಕೆ ವೇಟ್ ಮಾಡತ್ತೀವಿ, ಬಟ್ ಒಂದೂ ಆಟೋ ಇಲ್ಲ. ಇವನೇ ನೋಡ್ರಿ ನಮ್ಮ 3ನೇ ಫ್ರೆಂಡ್, ಕತ್ತಲ ಕಾಣಲ್ಲ ಆಮೇಲೆ ಕಾಣ್ತಂತವ್ರಿ. ಹಿಂಗೆ ಆಟೋ ಸಿಕ್ಕದ, ಆಟೋದಾಗ ಹೋಲತ್ತೀವಿ. ನಮ್ಮ ಫ್ರೆಂಡ್ ಕುಂತಾನ ಮುಂದೆ ಹೋಲತ್ತೀವಿ. ಪ್ರೆಸೆಂಟ್ ಸೇಡಮ್ ರೈಲ್ವೆ ಸ್ಟೇಷನ್ದಾಗ ಎಂಟ್ರಿ ಇದೆ ನೋಡ್ರಿ. ನಮ್ಮೂರು ರೈಲ್ವೆ ಸ್ಟೇಷನ್, ಸೇಡಮ್ ರೈಲ್ವೆ ಸ್ಟೇಷನ್ದಾಗ ಎಂಟ್ರಿ ಆಗಿ ಹೀಗೆ 9:30 ತೋರಿಸ್ತದ ಟ್ರೈನು. 9:30 ತನಕ ಟ್ರೈನ್ ಬರ್ತದ. ಆಲ್ಮೋಸ್ಟ್ 9:30 ಹಂಗೆ ಟ್ರೈನ್ದಾಗ ಇರ್ಬೇಕು. S1 ಟೋಟಲ್ 5 ಸೀಟ್ ಬುಕ್ ಅವ, ಬಟ್ ಬರೋದು ಹೋಗೋದು 3 ಏನಿಲ್ಲ ಹೋಗೋದು ಹಾಂ. ಎಲ್ಲರೂ ಕ್ಯಾನ್ಸಲ್ ಆಗ್ಯಾರ. ಅಂದ್ರೂ ನಾ ಅವತ್ತು ಹೇಳಿದ್ರೆ ನೀವು ಯಾರು ಬರಲಿ ಬಿಡಲಿ, ನಾವು ಮಾತ್ರ ಹೋಗೋದು ಫಿಕ್ಸ್ ಅಂತ. ಅದಕ್ಕೆ 7 ಮಂದಿದಾಗ 3 ರೆಡಿ ಆಗಿವಿ, ಹೋಲತ್ತೀವಿ. S1 ಎಲ್ಲಿ ಬರ್ತಾವೆ ನೋಡ್ರಿ, ಆ ಕಡೆ ಬರ್ತಾವೆ, ಈ ಕಡೆ ಬರ್ತಾವೆ. ನಮ್ಮ ಬಸ್ಸವ್ರವ್ರು ಪ್ರಿನ್ಸಸ್ ನಿಂತ ಫುಲ್ ಬ್ಯುಸಿ ಯಾರ. ಆಯ್ತು, ಇವನು ಬರ್ತಾ ಇನ್ನೊಂದು 2 ಟ್ರಿಪ್ ಬರ್ಬೋದು ಮೋಸ್ಟ್ಲಿ. ಇನ್ನೊಂದು ವರ್ಷ ಲಗ್ನ ಆಗ್ತಾವ ಅಂದ್ರು. ಈಗ ಆಲ್ರೆಡಿ 2 ಲಗ್ನ ಆಗ್ಯದ. ಅವ್ರಿಗೆ ಅದ್ರ ಕೇಳಂಗಿಲ್ಲ, ಬಿಡಂಗಿಲ್ಲ, ಬರ್ರ ಅಂತ ಹೇಳಂಗೂ ಇಲ್ಲ. ಈಗ ಇವನು ನೆಕ್ಸ್ಟ್ ಇಯರ್ ಕಟ್ ಆಗ್ತಾನ ಆಲ್ಮೋಸ್ಟ್. ಏನಿರೋದು ನಾನು, ಇವನು, ಇನ್ನೊಬ್ಬ ಅನಿಲ್ ಅಂತಾನ. ಹಾಂ, 3 S1 ಈ ಕಡೆ ಬರ್ತಾವ. ಈ ಕಡೆ ಒಂದು ಸರಿಯಾಗಿ ಜಾಗ ನೋಡಿ ಕುಂದ್ರಮ್ಲೆ. 1 ತಾಸು ಎಲ್ಲಿ ನಿಂದಿರ್ತೀವ. ಎಲ್ಲಿ ಹೊಸಲ್ ಎಲ್ಲಿ ಕುಂತಿದ್ವಲ್ಲ? ಓ, ಪೂರ ಲಾಸ್ಟ್ ಅಂದ್ರೆ S7 ಇತ್ತಲ್ಲ, ಎಲ್ಲಿ ಕುಂದ್ರಮ್ ಈಗ? ಕಿಲ್ ಕುಂದ್ರಮ್ ಬರಲೇ ಟೈಮ್ ಇದ್ದಾಗ ಸೀದಾ. ಇನ್ನೊಂದು 20 ನಿಮಿಷ ಆದ್ಮೇಲೆ ಟ್ರೈನ್ ಬರುತ್ತೆ. ಮಳೆ ಮಾತ್ರ ಫುಲ್ ಹೊಂಟ, ಒಂಥರ ಭಾರಿ ಮಳೆ ಬಂದ್ರೆ. ಅದು ಸ್ಪೆಷಲಿ ನಾವು ಟ್ರಾವೆಲ್ ಮಾಡೋ ಟೈಮಿಗೆ ಬಂದಾಗ ಇನ್ನೂ ಭಾರಿ. ನಾವು ತಿರುಪತಿದಾಗ, ಅರುಣಾಚಲಮ್ದಾಗ ಮಳೆ ಇರ್ತವೆ ಅಂದ್ಕೊಂಡಿದ್ದೆವು. ಏನೋ ಸೇಡಕ್ಕೆ ಬಿಟ್ಟು ಹೊಲತ್ತೀವಿ, ಮಳೆ ಸ್ಟಾರ್ಟ್ ಆಗ್ಯದ. ನಾವು ದಲಿದ್ರಿದ್ದೀವೋ ಇವ ನಮ್ಮ ಫ್ರೆಂಡ್ ದಲಿದ್ರ ಅನ್ನೋ ಗೊತ್ತಿಲ್ಲ. ಏನ್ ಲಿಕ್ಲೆ ಇನ್ನು ಮಾರಿ ಬಾತ್ಕರ್ ಬೇ ಮಳೆ ಮಾತ್ರ ಭಯಂಕರ ಹೊಂಟದ. ಬಟ್ ಅವನಿಗೇನು ರಾಯಲಸೀಮಾ ಬರೋಕಿನ ಯಶವಂತಪುರ ಬರೋಕಿನ ಫಸ್ಟ್ ರಾಯಲಸೀಮಾ ಅವರು. ಯಾಕಂದ್ರೆ ಅವ್ನು ಹುಡುಗಿ ವೇಟ್ ಮಾಡ್ಲತ್ತಾವ ಯಾದಗಿರದಾಗ. ಅದಕ್ಕೆ ಮತ್ತೆ ಅಗ್ಗೆ ಹೋದಳು ಅಂದ್ರೆ ಅವ್ನು ಫೀಲ್ ಆಗ್ತಾನ. ಗಾಡಿ ಬರುತ್ತೆ. ಗಾಡಿ ಅಂದ್ರೆ ನಮ್ಮ ಲಗೇಜ್ ಟ್ರೇನು ನಮ್ಮ ಕರ್ಕೊಂಡು ನಾವು ಗಾಡಿನೇ ಅಂತೀವಿ. ಅದು ಫ್ಲೈಟ್ ಬರೋದಿತ್ತು ಅಂದ್ರೂ ಇನ್ನೂ ಗಾಡಿ ಬಂದಿಲ್ಲ ಅದೇ ಅಂತೀವಿ. ಕರೆ ಫ್ಲೈಟ್ ಅಂತ ಅನ್ನೋಲ್ಲ. ನಮ್ಮ ಪ್ರತಿಯೊಂದು ಗಾಡಿನೇ. ಏನು ಪಬ್ಲಿಕ್ ಅಪ್ಪ ಇದು ಟ್ರೇನ್. ಈಗ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ನಡೆದ. ಇನ್ನ ಮಳೆನೂ ಹಂಗೆ ಹೊಂಟದ, ಹಂಗೆ ಓಡ್ಕೋತ ಬಂದವು. ನಾ 7 ನಿಮಿಷದ ಗಾಡಿ ಬರ್ಲಕ್ಕ. ಬಟ್ ಈಗ ಪಬ್ಲಿಕ್ ಫುಲ್ ಅಂದ್ರೆ ಫುಲ್ ಆಗ್ಯದ. ಅನೌನ್ಸ್ಮೆಂಟ್ ಆದರೆ ಫುಲ್ ಆಗ್ಯಾರ. ಬಟ್ ಒಂದು ಅರ್ಥ ಆಗಲ್ಲ, ನಮ್ಮಲ್ಲಿ ಮೊಹರಂ ಅಂತ ಹಬ್ಬ ನಡೆಯುತ್ತವ. ಆ ಮೊಹರಂ ಸಲ ಇಷ್ಟೊಂದು ಪಬ್ಲಿಕ್ ಅದ. ಈಗ ರಾಯಲಸೀಮಾ ಆದ್ಮೇಲೆ ಯಶವಂತಪುರ ಎಕ್ಸ್ಪ್ರೆಸ್ ಬರ್ತಲ್ಲ, ಅದಕ್ಕೆ ಎಷ್ಟೊಂದು ಪಬ್ಲಿಕ್ಕು. ರಾಯಲಸೀಮಾ ಆಲ್ಮೋಸ್ಟ್ ಇದ್ರೆ ಒಂದು 10-20% ಇರ್ಬೋದು ಅಷ್ಟೇ. ಬಟ್ ಯಶವಂತಪುರ ಗಾಡಿ ಮಾತ್ರ ಹೊಳಗ್ತಾರ, ನಿಂದ್ರಲ್ಲ ಜಾಗ ಸಿಗಲ್ಲ. ಎಲ್ಲ ಹಳ್ಳಿ ಪಳ್ಳಿ ನಿಂತು ಎಲ್ಲರೂ ಬಂದಾರ. ಎಲ್ಲರೂ ಇವರೆಲ್ಲ ಬೆಂಗಳೂರಿನಾಗ ಮಾಡ್ಕೊತೀನ ಹೋಗೋರು. ಯಾರ್ದಾರು ಊರಿಗೆ ಮಾಡ್ತಾರ. ಈಗ ನೋಡಿರ್ಬೋದು ನೀವು ಪಬ್ಲಿಕ್ ಪ್ರತಿಯೊಬ್ಬರು ಮೂಟಿಗಳು ಕಟ್ಕೊಂಡು ಅವ್ರವ್ರ ಜೀವನ ಸಾಗಿಸ್ಲಕ್ಕೆ ಬೆಂಗಳೂರು ಹೋಲತ್ತಾರ. ಬಟ್ ನಮ್ಮ ಜೀವನ ಇನ್ನೂ ಸಾಗಲ್ಲ. ಅಲ್ಲಿ ತಿರುಗಾಡ ಮಾಡ್ತೀವಿ. ಇವ್ ನಿಂತಿದ್ರು ಅದೇ ಕೆಲಸ ಅದ. ಪ್ರೆಸೆಂಟ್ ಟ್ರೈನ್ದಾಗ ಬಂದೀವಿ, ರಾಯಲಸೀಮಾ ಎಕ್ಸ್ಪ್ರೆಸ್. ಸೀಟ ಅಂಕಲ್ ಅವರೆಲ್ಲ ಯಾದಗಿರ್ತಾನ ಇಳಿತೀರ ಅಂತಂದಾರ. ಅದಕ್ಕೆ ಯಾದಗಿರ್ತಾನ
ಹಂಗೆ ಅಡ್ಜಸ್ಟ್ ಆಗಿ ಅವ್ರು 2 ಜನ ಇಳಿತಾರೆ ಆಮೇಲೆ ಬಿಟ್ಕೊಂಡ್ಬಿಡೋದು. ಹಲೋ ಹಾಂ ಹಲೋಮ್ಮ ಎಲ್ಲರೂ ಮನ್ಯಾಗ ಫೋನ್ ಹಚ್ಚಿ ಹೇಳತ್ತಾರ ಆಲ್ರೆಡಿ ಸೀಟ್ ಸಿಕ್ತಾವ ಹಂಗೆ ಅಂತ. ಸರಿ ವಾನ ಬಾಬಾ ಫೋನ್ ತಂಚೆ ಸ್ನ್ಯಾಕ್ಸ್ ಮಾಡೋದು ತಿಂದು ರೆಸ್ಟ್ ಮಾಡೋದು ಮತ್ತು ಮುಂಜಾನೆ ಮಾಡಿದೆ. ಈಗ ಪ್ರೆಸೆಂಟ್ ನಾವು ಟ್ರೈನ್ದಾಗ ಏನು ಕೂತೀವಲ್ಲ, ಇಲ್ಲಿ ನಮಗೆ ಒಂದು ಅಂಕಲ್ ಪರಿಚಯ ಆದರು. ಇವ್ರೇನು ಬಾಜು ಕಾಣ್ತಾ ಇದಾರಲ್ಲ ನಿಮಗೆ, ಈ ಬಹುಜನ್ ಸಮಾಜ್ ಪಾರ್ಟಿ ಮಾಯಾವತಿ ಅವ್ರ ಪಾರ್ಟಿಗೆ ಹಾಂ ರೀ 2004ನಾಗ ಹಾಂ ರೀ ಐ ಗಾಟ್ 6000 votes. ಹಾಂ ಆ ಪಾರ್ಟಿಗೆ ಒಬ್ಬರು ಹಾಕೋದಿಲ್ಲ, ಅದು ಪಾರ್ಟಿ ಬಂದು ಓನ್ಲಿ ರಿಲೇಟಿವ್ SCs. ಹಾಂ ರೀ ಅದ್ರಾಗ ಹಿಂದೂಸು ಮುಸ್ಲಿಮ್ಸ್ ಅಂಬೋದು ಭಾಳ ಕಡಿಮೆ ನಮ್ಮಲ್ಲಿ. ಹಾಂ ರೀ ನಾನು ಆ್ಯಕ್ಚುಲಿ ಐ ವಾಸ್ BJP ಕ್ಯಾಂಡಿಡೇಟು. ಹಾಂ ಸರ್ BJP ನಮಗೆ ಟಿಕೆಟ್ ಕೊಡಲಿಲ್ಲ, ಹಾಂ ರೀ ಅದಕ್ಕೆ ನಾನು ಮರುದಿನ ಮುಂಜಾನೆ ಹೋಗಿ ಹಾಂ ರೀ ಮಾಯಾವತಿ ಪಾರ್ಟಿ B.Farm ತಂದ್ಕೊಂಡು ಕಂಟೆಸ್ಟ್ ಮಾಡಿದೆ 2004ನಾಗ. ಹಾಂ ರೀ ಅವಾಗ ನನಗೆ 6000 vote ಬಂತು. ಹಾಂ ರೀ ಆದ್ಮ್ಯಾಗ ಮತ್ತೆ 2009ನಾಗ ಬತ್ತಿಕೊಂಡ ಅಂತಂದು ಆಧುನಿಕ ಬರ್ತದೆ, ಹಾಂ ರೀ ಅದಕ್ಕೆ ಚಿರಂಜೀವಿ ಪ್ರಜಾರಾಜ್ಯಂ ಪಾರ್ಟಿ ಕೊಟ್ಟ. ಹಾಂ ರೀ ಅದು ನಾಮಿನೇಷನ್ ಲಾಸ್ಟ್ ಡೇ ಕೊಟ್ಟ ಮುಂಜಾನೆ. ಹಾಂ ರೀ ಸಪೋಸ್ ಒಂದು 3 months ಮುಂದೆ ಕೊಟ್ಟಿದ್ರೆ ನಮಗೆ ಹಾಂ ರೀ ವಿನ್ ಆಗಕ್ಕೆ ಚಾನ್ಸ್ ಇರ್ತಿತ್ತು. ಹಾಂ ರೀ ಲಾಸ್ಟ್ ದಿನ ಹೋದ್ರಿಂದ ಎಲ್ಲರಿಗೂ ಬುಕ್ ಆಗಿರ್ತಾರ, ಅವ್ರಿಗೆ ಓಟ್ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಂತಂದು. ಹಾಂ ರೀ ಅಣ್ಣ ನೀವು ಇವಾಗ ಬಂದ್ರೆ ಹೆಂಗಣ್ಣ ನಾವು ಮಾತು ಕೊಡ್ತೀವಿ ಅಂತಂದು ಹೇಳೋರು. ಹಾಂ ರೀ ಅದಾಯ್ತು. ಅವಾಗ ಕೂಡ 6500 vote ಬಂತು. ಹಾಂ ರೀ ಮತ್ತೆ ಇನ್ನೊಂದ್ಸತಿ 1973ನಾಗ ನಾನು ಕಾಲೇಜ್ ಚೇರ್ಮನ್ ಇದ್ದವಾಗ ಕೂಡ ಹಾಂ ರೀ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೆ. ಹಾಂ. ಬಿಕಾಸ್ ಅಂಡರ್ ಏಜ್ 25 years ಬೇಕು. ಹಾಂ ರೀ ಆ 25 years ಇಲ್ಲ ಅಂತಂದು ಹೇಳಿ ಹಾಂ ರೀ ನನ್ನ ನಾಮಿನೇಷನ್ ರಿಜೆಕ್ಟ್ ಮಾಡಿದ್ರು 73ನಾಗ. 1973 ಹಾ ಹಾಂ ರೀ ಹಂಗ ಕಾಲೇಜ್ಗೆ ಚೇರ್ಮನ್ ನಾನು. ಹಾಂ ರೀ ಬಿ.ಕಾಮ್ ನಂದು. ಹಾಂ ರೀ ನಮ್ಮ ಸ್ವಂತ ಊರು ಆಧ್ವನಿ. ಸರ್ ಕಾಲೇಜ್ ಸರ್ ಆಧ್ವನಿ ಆರ್ಟ್ಸ್ ಸೈನ್ಸಸ್ ಕಾಲೇಜ್. ಅದೋನಿ ಆರ್ಟ್ಸ್ ಹಾಂ ಹಾಂ ಅಂಡ್ ಸೈನ್ಸ್ ಕಾಲೇಜ್. ಓಹೋ ಆಯ್ತಲ್ಲ ಸರ್. ನೀವು MLA ಆದ್ಮೇಲೆ ಅಭಿವೃದ್ಧಿ ಮಾಡಿದ್ದು ಯಾವ್ದಾರ ಒಂದು ಬೆಸ್ಟ್? ನಾನು MLA ಆಗಿಲ್ಲಲ್ಲ. MLA ಆಗಿಲ್ವಾ? ಆಗಿಲ್ಲಪ್ಪ. ಹಾಂ ಹಾಂ ಅಂದ್ರೆ MLA ಕ್ಯಾಂಡಿಡೇಟ್ ನೀವು? ಕ್ಯಾಂಡಿಡೇಟ್ 6000 ಬಂದವ. ಹಾಂ 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 6000. ನಾನು ಹೇಳ್ತೀನಲ್ಲ, ಹಾಂ ಕಾಲೇಜ್ ಚೇರ್ಮನ್ ಇದ್ದು ಹಾಂ ಒಂದು ಆಡಿಟೋರಿಯಂ ಕಟ್ಸಿನ ಅವಾಗೆ 73ನಾಗ. ಹಾಂ ರೀ PG ವೆಂಕಟೇಶ್ ಹೆಸರು ಗೊತ್ತಾ ನಿಮಗೆ? ಯಾರು? PG ವೆಂಕಟೇಶ್ ಅಂತ. ಹಾಂ ಅತ್ತ ನಾನು ಕ್ಲಾಸ್ಮೇಟ್ಸ್. ಅತ್ತ ನಾನು ಕಲಿತು ಹಾಂ ರೀ 75,000 ವಸೂಲ್ ಮಾಡಿ ಹಾಂ ರೀ ಒಂದು ಆಡಿಟೋರಿಯಂ ಕಟ್ಟಿ ಅದನ್ನಾಗ. ಅದನ್ನೇ ಹಾಂ ಇದು ಹೇಳತ್ತೀನಿ ಫ್ರೆಂಡ್ಸ್. ಇವ್ರಿಗೆ ಒಂಥರ ಭೇಟಿ ಆದ್ಮೇಲೆ ಒಂಥರ ಏನಪ್ಪ ಅಂದ್ರೆ ಮನುಷ್ಯ ಎಷ್ಟು ಬಿ ಏನು ಬಿ ಇರಲಿ ಇವರಷ್ಟು ಸಿಂಪಲ್ ನಮ್ಮ ಲೈಫ್ದಾಗ ಫಸ್ಟ್ ಟೈಮ್ ನೋಡತ್ತೀನಿ. ಈಗ ಅಂಕಲಿಗೆ ಭೇಟಿ ಅದಾವಲ್ಲ, ಆ ಅಂಕಲ್ ಏಜ್ 77 ಅದ. 77 ಏಜ್ ಇದ್ರು ಹೆಂಗಾರಪ್ಪ ಅಂದ್ರೆ ಅವ್ರು ಒಂದು 48-50 ಇದ್ದಂಗಾರ ನೋಡಕ್ಕಂತಲ್ಲ. ಅವರು ಮಾತಾಡೋ ರೀತಿ, ಅವರು ಟ್ರೈನ್ ಅಪ್ಪರ್ ಕ್ಲಾಸ್ ಇರೋ ರೀತಿ ನೋಡ್ತಾರೆ. ಮಕ್ಕಳು ಸಣ್ಣವ್ರೆ ಹಂಗೆ ಅನಿಸ್ತೋ. ಬಟ್ ನಾವು ಸಣ್ಣವ್ರಿಲ್ಲ, ಅವರು 77 ಏಜ್ ಅದ. ಬಟ್ ಅವ್ರಿಗೆ ಒಂದು ಸಲ ಭೇಟಿ ಆದ್ಮೇಲೆ ನಾವು ತಿಳ್ಕೊಂಡಿದ್ದೇನಪ್ಪ ಅಂದ್ರೆ ಮನುಷ್ಯ ಏನು ಭೀ ಇರಲಿ, ಅವ್ರು 3 ಸಲ MLA ಕ್ಯಾಂಡಿಡೇಟ್, ಬಟ್ ಸ್ವಲ್ಪನೂ ಗಮಂಡಿಲ್ಲ. ಅವ್ರಿಗೆ ನಾವು ಒಂದೇ ಕೇಳ್ದ, ಸರ್ ನಾ ಈಗ ವಿಡಿಯೋ ಮಾಡ್ತೀನಿ ರೀ, ನಿಮ್ಗೆ ವಿಡಿಯೋ ತೆಕ್ಕೋಬೋದ ಅಂದ್ರೆ ಪರವಾಗಿಲ್ಲಪ್ಪ ತೆಕ್ಕೋರಿ ಅಂತಂದ್ರು. ಅದು ಮೇನ್. ಅವರು ಈಗ ನಮ್ಮಲ್ಲಿ ಪ್ರೆಸೆಂಟ್ ಹೆಂಗಪ್ಪ ಅಂದ್ರೆ ಊರಾಗ ಮೆಂಬರ್ಗಳು ಚೇರ್ಮನ್ಗಳು ಇರ್ತಾರಲ್ಲ, ಅವರು ಆಲಿ ಬಿಡಲಿ ಒಂದು ಸಲ ಎಲೆಕ್ಷನ್ ಇದ್ಮೇಲೆ ಅವ್ರ ರೇಂಜೇ ಬೇರೆ ಇರ್ತದೆ. ಈಗ ನಮ್ಮ ಪ್ರೆಸೆಂಟ್ ಇರೋ ತಾಲೂಕು ಮಾಜಿ MLAಗಳೇ ಅಲ್ಲಿ ಇರೋರು, ಈಗ ಇದ್ದವ್ರಂತ ಹೇಳಲಾಗಿನ ಇರೋಕಿನ ಪೈಲೇದವ್ರು ಅವ್ರಿಗೆ ಹೆಂಗಿರ್ತ ಇವ್ರಿಗೆ ಹೆಂಗದು ನೋಡ್ರಿ. ಸಿಂಪಲ್ ಮನುಷ್ಯ. ಆಧುನಿ ಅವ್ರಿಗೂ ಪ್ರಾಪರ್ ಆಧುನಿ ಸ್ಲೀಪರ್ನಾಗ ಬಂದಾರ. ಅವ್ರು ನಮಗೆ ಸ್ವಲ್ಪ ಏನಂತಾರೆ ಸೀಟ್ ಶೇರ್ ಮಾಡ್ಕೊಂಡ್ರ, ನಮ್ಮ ಸೀಟ್ ಅವ್ರು ಶೇರ್ ಮಾಡ್ಕೊಂಡ್ರ ಪರವಾಗಿಲ್ಲ. ಅಂಕಲಿಗೆ ಭೇಟಿ ಆದಾಗ ಹಿಡಿದು ಹೇಳಕ್ತಾರ ಮನುಷ್ಯನ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಏನಿರ್ಬೇಕು ಅಂತ ತಿಳ್ಕೊಂಡಿವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಏನು ಬರೋ ಹೊಸ ಟ್ರಿಪ್ ವಿಡಿಯೋಗಳೇ ಬರ್ತಾವೆ. ಮತ್ತು ನಾಳೆ ಬೆಳಗ್ಗೆ ಸಿಗೋಣ. ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.